ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಲಕ್ಷ್ಮೀ ನಿವಾಸ ಕೂಡ ಒಂದು. ಕೌಟುಂಬಿಕ ಕಥಾಹಂದರ ಒಳಗೊಂಡಿರುವ ಈ ಧಾರಾವಾಹಿಯು ಕಿರುತೆರೆ ವೀಕ್ಷಕರ ಮನಸೆಳೆದಿದೆ. ಗಟ್ಟಿಮೇಳಂ ಎನ್ನುವ ಸೀರಿಯಲ್ನಲ್ಲಿ ಜೀ ತಮಿಳಿನಲ್ಲಿ ಈ ಧಾರಾವಾಹಿ ಪ್ರಸಾರವಾಗುತ್ತಿದ್ದು, ಅದರಲ್ಲಿ ಹೆಚ್ಚಿನ ಕಲಾವಿದರು ಕನ್ನಡದವರೇ ಎಂಬುದೇ ಸಂತಸದ ವಿಚಾರ. ಛಾಯಾ ಸಿಂಗ್, ಸೌಂದರ್ಯ ರೆಡ್ಡಿ, ವಿರಾಟ್, ಸ್ವಾತಿ, ಆನಂದ್ ಹೀಗೆ ಕನ್ನಡ ಕಿರುತೆರೆಯ ಕಲಾವಿದರು ತಮಿಳಿನ ಗಟ್ಟಿಮೇಳಂ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇದರ ಜೊತೆಗೆ ಮಗದೊಂದು ಸಿಹಿ ಸುದ್ದಿ ಈ ಧಾರಾವಾಹಿ ತಂಡ ಹೊರಹಾಕಿದೆ. ಅದೇನೆಂದರೆ ಇದೀಗ ಮತ್ತೋರ್ವ ಕನ್ನಡತಿ ಕೂಡ ಗಟ್ಟಿಮೇಳಂ ಧಾರಾವಾಹಿ ತಂಡ ಸೇರಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಚೆಲುವೆಯಾಗಿ ನಟಿಸುತ್ತಿರುವ ಅಶ್ವಿನಿ ಮೂರ್ತಿ ಅವರು ಇದೀಗ ತಮಿಳು ಕಿರುತೆರೆಗೆ ಕಾಲಿಡುತ್ತಿದ್ದಾರೆ. ಜೀ ತಮಿಳು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗಟ್ಟಿಮೇಳಂ ಧಾರಾವಾಹಿಯಲ್ಲಿ ನಟಿಸಲಿದ್ದಾರೆ ಅಶ್ವಿನಿ ಮೂರ್ತಿ. ಅಂದಹಾಗೆ ಈಕೆ ತಮಿಳು ಧಾರಾವಾಹಿಯಲ್ಲಿಯೂ ಈಕೆ ಚೆಲುವೆಯಾಗಿ ನಟಿಸುತ್ತಿರುವುದು ವಿಶೇಷ. ಇಂತಹ ಸುವರ್ಣಾವಕಾಶ ಸಿಗುವುದು ತೀರಾ ಅಪರೂಪ. ಒಂದೇ ಧಾರಾವಾಹಿ, ಒಂದೇ ಪಾತ್ರ, 2 ಭಾಷೆ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಇದೀಗ ಅಶ್ವಿನಿ ಮೂರ್ತಿ ಅವರಿಗೆ ಆ ಅವಕಾಶ ದೊರಕಿದ್ದು, ಇನ್ನು ಮುಂದೆ ಆಕೆ ತಮಿಳು ಕಿರುತೆರೆಯಲ್ಲಿಯೂ ಚೆಲುವೆಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಅಂದಹಾಗೆ ಅಶ್ವಿನಿ ಮೂರ್ತಿ ಅವರು ಮನೋಜ್ಞ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಲಕ್ಷಣ ಧಾರಾವಾಹಿಯಲ್ಲಿ ನಾಯಕಿ ನಕ್ಷತ್ರಾಳ ಅಕ್ಕ ಆಗಿ ಅಭಿನಯಿಸಿ, ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮರಳಿ ಮನಸಾಗಿದೆ ಧಾರಾವಾಹಿಯಲ್ಲಿ ನಾಯಕ ವಿಕ್ರಾಂತ್ನ ಚಿಕ್ಕಮ್ಮನ ಮಗಳು ಸಾಹಿತ್ಯಳಾಗಿ ಅಭಿನಯಿಸಿದ್ದರು. ಮರಳಿ ಮನಸಾಗಿದೆ ಧಾರಾವಾಹಿಯಲ್ಲಿ ಪೆದ್ದು ಹುಡುಗಿಯ ಪಾತ್ರಕ್ಕೆ ಜೀವ ತುಂಬಿದ್ದ ಅಶ್ವಿನಿ ಚಾಲೆಂಜಿಂಗ್ ಆದ ಪಾತ್ರದಲ್ಲಿ ನಟಿಸಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದರು. ಬಯಸದೆ ಬಳಿ ಬಂದ ಧಾರಾವಾಹಿಯಲ್ಲಿಯೂ ಈಕೆ ಅಭಿನಯಿಸಿದ್ದು, ಇದೀಗ ಪರಭಾಷೆಯ ಕಿರುತೆರೆಯಲ್ಲಿ ನಟನಾ ಛಾಪು ಪಸರಿಸುತ್ತಿದ್ದಾರೆ. ನಟನೆಯ ಹೊರತಾಗಿಯೂ ಅಶ್ವಿನಿ ಮೂರ್ತಿ ಬಿಸಿನೆಸ್ ವುಮೆನ್ ಕೂಡ ಹೌದು. ಸೌಂದರ್ಯ ಶಾಸ್ತ್ರಜ್ಞ ಹಾಗೂ ಕಾಸ್ಮೆಟಾಲಜಿಸ್ಟ್ ಆಗಿರುವ ಅಶ್ವಿನಿ ಬೆಂಗಳೂರಿನಲ್ಲಿಯೇ ಉದ್ಯಮ ನಡೆಸುತ್ತಿದ್ದಾರೆ. ಜೊತೆಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ARM ಗ್ಲಾಮರ್ ಹೌಸ್ ಎಂಬ ಸ್ವಂತ ಸಲೂನ್ ಕೂಡ ಹೊಂದಿದ್ದಾರೆ. ಅಂದಹಾಗೆ ನಟನೆ ಮತ್ತು ಉದ್ಯಮ ಎರಡನ್ನ ಸರಿದೂಗಿಸಿಕೊಂಡು ಸಾಗುತ್ತಿರುವ ಅಶ್ವಿನಿ ಮೂರ್ತಿ ಅವರಿಗೆ ನಟಿಯಾಗಬೇಕು, ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬುದು ಬಾಲ್ಯದ ಕನಸಾಗಿತ್ತು. ಇದರ ಜೊತೆಗೆ ಉದ್ಯಮಿಯಾಗಬೇಕು ಎಂದು ಕೂಡ ಈಕೆ ಬಯಸಿದ್ದರು. ಇದೀಗ ಬಾಲ್ಯದ ಕನಸು ಹಾಗೂ ಉದ್ಯಮಿ ಆಗುವ ಬಯಕೆ ಇದೆರಡನ್ನ ಸಾಧಿಸಿರುವ ಖುಷಿಯಲ್ಲಿದ್ದಾರೆ ಅಶ್ವಿನಿ ಮೂರ್ತಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.